ಸರ್ ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಸರ್. ಹಾಕ್ಸ್ಕೊತೀರಾ ಯಾಕೆ? ಕೂಡ ವಲಯ ಅಧ್ಯಕ್ಷರಾಗಿ ತಮ್ಮದೇ ಕೆಲಸಗಳನ್ನು ಮಾಡಿದರೆ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ವಿಜಯ್ ಅವರು ನನ್ನ ಅವಧಿಯಲ್ಲಿ ಅಧ್ಯಕ್ಷರಾಗಿ ನಂತರ ವಲಯ ಅಧ್ಯಕ್ಷರಾಗಿ ಕೂಡ ಕೆಲಸಗಳನ್ನು ಮಾಡಿದರೆ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಈ 26 ಸದಸ್ಯರಿರುವಂತಹ ಈ ಒಂದು ಸಂಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಒಂದು ಅಧ್ಯಕ್ಷರಾಗಿ ಮಾಡುವಂತಹ ಕೆಲಸ ನಿಮ್ಮಿಂದಲ್ಲ ಹೇಳುವುದಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನ್ನ ಕೊಟ್ಟಿರುವ ಜವಾಬ್ದಾರಿ ಇವತ್ತು ಪದಗ್ರಹಣ ಅಧಿಕಾರಿ ನಾನು ಕರೆದಿದ್ದೆ. ಹಾಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಕೊಟ್ಟಿರುವಂತಹ ಜವಾಬ್ದಾರಿ ಈ ಕೊಟ್ಟಿರುವಂತಹ ಲಿಸ್ಟ್ ಬಿಯುಡಿಎಲ್ ಪಾಸ್ ಆಗಿದ್ದಿಲ್ಲ ಸೆಕ್ರೆಟರಿ ಅವರ. ಶೂರ್, ಓಕೆ, ಥ್ಯಾಂಕ್ ಯು. Now I call upon Board of Directors, Lion Dr. Vishalakshi, Lion Dr. Rakesh, ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ವಹಿಸಿಕೊಂಡಿದ್ದೀರಿ. 11 ದಿನಗಳಲ್ಲಿ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಈ ಸಂಸ್ಥೆಯ ಮುಖಾಂತರ ನಮ್ಮ ಜಿಲ್ಲೆಗೆ ನೀಡಿದ್ದೀರಿ. ನಿಮ್ಮ ಜವಾಬ್ದಾರಿ ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆಯ ಒಂದು ಮಿಲಿಯನ್ ಸ್ವರೂಪದಲ್ಲಿ ಕೆಲಸಗಳನ್ನು ಮಾಡಬೇಕಾಗಿರ್ತದೆ. ಎಲ್ಲ ಸದಸ್ಯರು ಒಟ್ಟುಗೂಡಿ ಅವರಿಗೆ ಸಹಕಾರ ನೀಡುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ ಮತ್ತು ಪ್ರತಿಯೊಂದು ಬಿಒಡಿ ಮೀಟಿಂಗ್ಗಳಲ್ಲೂ ಕೂಡ ಭಾಗವಹಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಈ ವರ್ಷದ ತಂಡಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲವನ್ನು ನೀವು ಕೊಡುವುದನ್ನು ನಿಮ್ಮ ಬಲಗೈಯಲ್ಲಿ ಸಮರ್ಥಿಸಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಉಮೇಶ್ ಉಮೇಶಣ್ಣ ಡಾಕ್ಟರ್ ವಿಶಾಲಾಕ್ಷಿ ಅವರ ಯಜಮಾನರು ಅವರು ಪ್ರಾಂತ್ಯ ಅಧ್ಯಕ್ಷರಾಗಿದ್ದಾಗ ಖಂಡಿತವಾಗಲು ಅತ್ಯುತ್ತಮ ಸಹಕಾರ ನೀಡಿದಂಥ ಒಬ್ಬ ಯಾವ ಹಸನ್ಮುಖಿ ವ್ಯಕ್ತಿತ್ವ. ನೀವು 15 ನಿಮಿಷಗಳ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಪ್ರಾರಂಭವಾಗುವ ಮುಂಚೆ ಅದನ್ನು ಸೂಕ್ತ ಸಂದರ್ಭಗಳು ನಿಮ್ಮ ಜವಾಬ್ದಾರಿ ಆಗಿರ್ತದೆ ಮತ್ತು ಸಭೆ ಮುಗಿದ ನಂತರ ಎಲ್ಲರೂ ಹೋದ ನಂತರ ಅದನ್ನು ವಾಪಸ್ ತೆಗೆದುಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಬರುವ ಅತಿಥಿಗಳನ್ನು ಸತ್ಕರಿಸೋದು ಕೂಡ ನಿಮಗೆ ಜವಾಬ್ದಾರಿ ಆಗಿರ್ತದೆ. ಖಂಡಿತವಾಗಲೂ ಗೊತ್ತು, ನೀವಿಬ್ಬರು ಖಂಡಿತವಾಗಲೂ ಬ್ಯುಸಿ ಆಗಿರ್ತೀರಿ. ಆದರೆ ಒಂದು 5 ನಿಮಿಷಕ್ಕಾದ ಮೀಟಿಂಗ್ ಇರುವ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಆರ್ಸಿಗಳು ಸದಸ್ಯಗಳು ನನ್ನ ಟ್ರೆಷರ್ ಆದ ರಕ್ಷಿತ್ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಆಗಿದ್ದಾರೆ. ಆ್ಯಂಡ್ ನಾನು ಇನ್ನೊಬ್ರು ಮರೆಯಲ್ಲ, ನನ್ನ ಅಧ್ಯಕ್ಷರು ಮುಂಚೆ ಹಾಗೆ ಮರೆಯಲ್ಲ ಅಧ್ಯಕ್ಷರು ತುಂಬ ಸರಿ ಬರೀತಿದ್ದಾರೆ ಸರ್. ಆಗಿದ್ದೀನಿ ಸರ್. ನಿಮ್ಮೆಲ್ಲರೂ ಆಶೀರ್ವಾದ ಸಪೋರ್ಟ್ ಇದ್ರೆ ಹೆಂಚಿ ಕ್ಲಬ್ನ ಖಂಡಿತ ಮೇಲೆ ತರ್ತೀರಿ. ನಿಮ್ಮೆಲ್ಲರೂ ಆಶೀರ್ವಾದ ಇರುತ್ತೆ ಅಂತ ನಂಬಿ ಈ ಮೂಲಕ ನಾನು ಮಾತು ಆಶೀರ್ವಾದವನ್ನು ಸಲ್ಲಿಸಿಕೊಂಡು ನಮ್ಮೆಲ್ಲರಿಗೂ ಒಂದು ಮತ್ತೆ ಪ್ರತಿಯೊಬ್ಬ ಲಯನ್ಸ್ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಮೊದಲನೇದಾಗಿ ಒಂದು ವ್ಯವಸ್ಥೆಗೆ ನಾವು ಬರಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಈಸಿ ಇರಲ್ಲ ಅಂತ ಅನ್ಕೋತೀನಿ. ನಾನು ವೃತ್ತಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ಬೋದು, ಆದರೆ ಪಾಠ 2 ಅವರ್ ಮಾಡ್ಬೋದು. ಬಂದು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಆದರೂ ನನ್ನ ಈ ಒಂದು ವೇದಿಕೆಯಲ್ಲಿ ನಮಗೆ ಕುಮಾರವರಿಗೆ ಈ ಒಂದು ಅಧಿಕಾರದ ಸಂಕೇತವಾದ ಕ್ಯಾಬಲ್ ಅನ್ನು ಈ ಒಂದು ಸಂಸ್ಥೆಯ
ಹಿರಿಯರಾಗಿರುವಂಥ ಡಾಕ್ಟರ್ ವಿಶಾಲಾಕ್ಷಿ ಮೇಡಮ್, ಅದೇ ರೀತಿ ಮಲ್ಲೇಶ್ ಗೌಡರು, ಚಂದ್ರೇಗೌಡರು, ಡಾಕ್ಟರ್ ಸುಧಾಕರ್ ಅವರು ಬಂದು ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನನ್ನ ಮೀಟಿಂಗ್ ತಂದಿದ್ದೇನೆ. 5 ಗಳು ಬೇರೆ ಬೇರೆ ರೀತಿ ಇರ್ಬೋದು, ಒಂದು ದೊಡ್ಡದಿರ್ಬೋದು, ಒಂದು ಸಣ್ಣದಿರ್ಬೋದು, ಎಲ್ಲ ಇರ್ಬೋದು. ಬಟ್ ನಾವು ಊಟ ಮಾಡ್ಬೇಕಾದ್ರೆ 5 ಗಳು ಒಟ್ಟಿಗೆ ಸೇರಿದಾಗ ಮಾತ್ರ ಊಟ ಮಾಡ್ಲಿಕ್ಕಾಗ್ತದೆ. ಇವತ್ತು ಸಂಸ್ಥೆಯಲ್ಲಿ ವೈದ್ಯರು ಇರ್ಬೋದು, ಬೇರೆ ಬೇರೆ ಲ್ಯಾಬ್ ಟೆಕ್ನಿಷಿಯನ್ಗಳು ಇರ್ಬೋದು, ಬೇರೆ ಬೇರೆ ತರಹದ ಉದ್ದಿಮೆಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸಮಾಜಕ್ಕೆ ನಾವು ಎಲ್ಲರೂ ಒಟ್ಟಿಗೆ ಸೇರಿದಾಗ ಲಯನ್ಸ್ ಕ್ಲಬ್ ಏಕಚಿಂತ ಮುಖಾಂತರ ಹೆಚ್ಚಿನ ಸದಸ್ಯರ ಮುಖಾಂತರ ಸಮಾಜಕ್ಕೆ ಹೆಚ್ಚು ಸೇವೆಗಳನ್ನು ಕೊಡಲಿಕ್ಕೆ ಕೂಡ ಅನುಕೂಲವಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಸದಸ್ಯರ ಮುಖಾಂತರ ಈ ಒಂದು ಸಂಸ್ಥೆಯನ್ನು ಸೇರಿಸುವಲ್ಲಿ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳು, ನಾವು ಯಾವಾಗಲೂ ಹೇಳ್ತೇವೆ, ನಮ್ಮಲ್ಲಿ ಪ್ರತಿದಿನ ಒಬ್ಬರಿಗೆ 24 ಗಂಟೆ ದೇವರನ್ನು ಕೊಟ್ಟಿದ್ದಾರೆ. 24 ಗಂಟೆಯಲ್ಲಿ ನಾವು ಅದನ್ನು 8 ಫಾರ್ಮುಲಾಗಿ ವಿಭಜಿಸಿದಾಗ 8 ಗಂಟೆಗಳನ್ನು ನಾವು ಖಂಡಿತವಾಗಲೂ ನಮ್ಮ ನಿದ್ರೆಗೋಸ್ಕರ ಅಂತ ನಾವು ಮೀಸಲಿಡ್ತೇವೆ. ಇನ್ನು 8 ಗಂಟೆಗಳನ್ನು ನಮ್ಮ ವೃತ್ತಿಗೋಸ್ಕರ ನಾವು ಮೀಸಲಿಡಲೇಬೇಕಾಗ್ತದೆ. ಇನ್ನು 8 ಗಂಟೆಗಳನ್ನು ನಾವು ಅದನ್ನು ಡಿವೈಡೆಡ್ ಬೈ 2 ಲೆಕ್ಕದಲ್ಲಿ 2 ಗಂಟೆ ವಿಭಜನೆ ಮಾಡಿದಾಗ 4 ವಿಭಾಗಗಳಾಗ್ತವೆ. 2 ಗಂಟೆಗಳು ನಮ್ಮ ಆರೋಗ್ಯಕ್ಕೋಸ್ಕರ, 2 ಗಂಟೆ ನಮ್ಮ ಕುಟುಂಬಕ್ಕೋಸ್ಕರ, ಇನ್ನು 2 ಗಂಟೆಗಳನ್ನು ನಮ್ಮ ಸ್ನೇಹಿತರಿಗೋಸ್ಕರ, ಇನ್ನು 2 ಗಂಟೆಗಳ ಕಾಲವನ್ನು ನಾವು ಲಯನ್ಸ್ಗೆ ಕೊಟ್ಟಾಗ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಸಮಯ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಕಳೆದ 20 ವರ್ಷಗಳಿಂದ ನಾನು ಕೂಡ ಲಯನ್ಸ್ ಸದಸ್ಯನಾಗಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಪ್ರತಿದಿನವೂ ಕೂಡ ಕಾರ್ಯಕ್ರಮಗಳು ಇರ್ತದೆ. ಬಟ್ ಆದರೆ ಆ ಒಂದು ಬದ್ಧತೆ ಇದ್ದಾಗ ಖಂಡಿತವಾಗಲೂ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಲಯನ್ಸ್ ನಲ್ಲಿ ತಮ್ಮ ಸಮಯ ಕೊಡಲಿಕ್ಕೆ ಖಂಡಿತವಾಗಲೂ ಕಾರಣವಾಗ್ತದೆ ಅಂತ ಹೇಳಿ ನಾನು ಬಯಸ್ತೇನೆ. ಇನ್ನೊಂದು ವಿಚಾರ, ನಾನು ಈ ವಿಚಾರದಲ್ಲಿ ಮಾತಾಡೋದಾಗಿ ಎಲ್ಲರೂ ವೈದ್ಯರಾಗಿರೋದು, ನಾವು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ಯಾಕೆಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಬಂದಿರೋರು ಯಾವತ್ತೂ ನಾವು ಕಾಯಿಸಬಾರ್ದು, ನಾವು ಬರುವವರು ನಾವು ಯಾವತ್ತೂ ಕಾಯಬಾರ್ದು. ಸಮಯಕ್ಕೆ ಸರಿಯಾಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ಸಂಸ್ಥೆಗೆ ಒಂದು ಯಾವಾಗಲೂ ಹೆಸರು ಇರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸುವುದರ ಮೂಲಕ ನಮ್ಮ ಸದಸ್ಯರಿಗೆ ಯಾವುದಾದ್ರೂ ಜವಾಬ್ದಾರಿ ಕೊಡುವುದರ ಮೂಲಕ ನಮ್ಮ ಸಂಸ್ಥೆಯನ್ನು ಬೆಳೆಸುವಲ್ಲಿ ನಾವು ಪ್ರತಿಯೊಬ್ಬರು ನಾವು ಕಾರಣಕರ್ತರಾಗಬೇಕಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದನ್ನು ಯಾರು ತಪ್ಪಾಗಿ ಭಾವಿಸಿಕೊಳ್ಳಬೇಕು. ಸಂಸ್ಥೆಯಲ್ಲಿ ಬಂದಾಗ ಹಲವಾರು ಅತಿಥಿಗಳನ್ನು ಕರೆದಿರ್ತೀವಿ. ರೋಟರಿ ಅವರು ಬಂದಿರ್ಬೋದು, JC ಅವರು ಕೂಡ ಬಂದಿರ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಲಯನ್ಸ್ಗಳು ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾವ ತರ ಅವರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಇದನ್ನ ಗಮನಿಸುವಂತ ಕೆಲಸಗಳು ಆಗ್ತಾ ಇರ್ತವೆ. ಹಾಗಾಗಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಲ್ಲಿ ಅವರು ಮೆಲ್ವಿನ್ ಜೋನ್ಸ್ ಅವರು ಕೇವಲ 6 ಜನರ ಮುಖಾಂತರ ಹುಟ್ಟುಹಾಕಿದಂತ ಲಯನ್ಸ್ ಸಂಸ್ಥೆ ಇವತ್ತು 109 ವರ್ಷಗಳನ್ನು ಪೂರೈಸಿ 220 ದೇಶಗಳಲ್ಲಿ 50,000 ಹೆಚ್ಚು ಕ್ಲಬ್ಗಳ ಮುಖಾಂತರ 15 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರ ಮುಖಾಂತರ ಈ ಒಂದು ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಸೇವೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಸಂಸ್ಥೆಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ವರ್ಷದ ರೋಹಿತರ ಮುಖಾಂತರ ಅತ್ಯುತ್ತಮ ಕೆಲಸ ಕಾರ್ಯಗಳು ನಡೆಯಲಿ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ವೈದ್ಯರುಗಳು, ಡಾಕ್ಟರ್ ವಿಶಾಲಾಕ್ಷಿ ಅವರು ಪ್ರಾಂತ್ಯ ಅಧ್ಯಕ್ಷರಾಗಿ ಅತ್ಯುತ್ತಮ ಜವಾಬ್ದಾರಿ ವಹಿಸಿಕೊಂಡು ಈ ಪ್ರಾಂತ್ಯವನ್ನು ಅತ್ಯುತ್ತಮವಾಗಿ ಮುನ್ನಡೆಸಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಗುರುತಿಸಲ್ಪಟ್ಟಿದೆ. ಹಾಗೆ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ರಾಕೇಶ್ ಅವರು ಕೂಡ ವಲಯಾಧ್ಯಕ್ಷರಾಗಿ ತನ್ನ